ಇನ್ನು 11 ದಿನಗಳ ಪ್ರಾಯಶ್ಚಿತ ದೀಕ್ಷೆಗೆ ಪವನ್ ಕಲ್ಯಾಣ್ ಡಿಸಿಎಂ ನಿರ್ಧಾರ ಮಾಡಿದ್ದಾರೆ. ಇವತ್ತಿಂದ ದೀಕ್ಷೆಯನ್ನ ಆರಂಭ ಮಾಡಲಿದ್ದಾರೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್. ಏಡುಕೊಂಡಲವಾಡ ಕ್ಷಮಿಸು ಅಂತ ಪವನ್ ಪ್ರಾಯಶ್ಚಿತ ದೀಕ್ಷೆಯನ್ನ ಮಾಡಲಿದ್ದಾರಂತೆ. ಗುಂಟೂರು ಜಿಲ್ಲೆಯ ವೆಂಕಟೇಶ್ವರ ದೇವಾಲಯದಲ್ಲಿ ಇವತ್ತು ಭೇಟಿ ಕೊಡ್ತಾರೆ. ಅಲ್ಲೇ ಪ್ರಾಯಶ್ಚಿತ ದೀಕ್ಷೆಯನ್ನ ಪವನ್ ಕಲ್ಯಾಣ್ ಆರಂಭ ಮಾಡ್ತಾರೆ. 11 ದಿನಗಳ ಬಳಿಕ ತಿರುಪತಿ ತಿಮ್ಮಪ್ಪ ಸನ್ನಿಧಿಗೆ ಡಿಸಿಎಂ ಪವನ್ ಕಲ್ಯಾಣ್ ಭೇಟಿಯನ್ನ ನೀಡಲಿದ್ದಾರೆ. ಸದ್ಯದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಅವರು ಗುಂಟೂರು ಜಿಲ್ಲೆಯ ವೆಂಕಟೇಶ್ವರ ದೇವಾಲಯದಲ್ಲಿ ಇವತ್ತು ಪ್ರಾಯಶ್ಚಿತ ದೀಕ್ಷೆಯನ್ನ ಪಡ್ಕೊಳ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. 11 ದಿನಗಳ ಕಾಲ ಈ ಪ್ರಾಯಶ್ಚಿತ ದೀಕ್ಷೆ ನಡೆಯುತ್ತೆ. ಆ 11 ದಿನ ಆದ ನಂತರ ಕಂಪ್ಲೀಟ್ ಆದ ನಂತರ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆಯಲಿದ್ದಾರೆ. ಜಗನ್ಮೋಹನ್ ರೆಡ್ಡಿ ವಿರುದ್ಧ ಪವನ್ ಕಲ್ಯಾಣ್ ಈ ಸುದ್ದಿ ಹೊರಗಡೆ ಬಂದಾಗಿನಿಂದಲೂ ಕೂಡ ಕಿಡಿಕಾರಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ಸರ್ಕಾರದ ಅವಧಿಯಲ್ಲಿ ಲಡ್ಡು ಪ್ರಸಾದ ಅಪವಿತ್ರಗೊಂಡಿದೆ ಅನ್ನುವಂತಹ ವಿಷಯ ಇಡೀ ದೇಶದಾದ್ಯಂತ ಹಬ್ಬಿದೆ. ಇದನ್ನ ಆರಂಭದಲ್ಲೇ ಪತ್ತೆ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದದ್ದು ದೊಡ್ಡ ದುರಂತ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ಡಿಸಿಎಂ ಪವನ್ ಕಲ್ಯಾಣ್. ಇದು ಹಿಂದೂ ಸಮುದಾಯದ ಮೇಲೆ ಮಾಸದ ಕಲೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಡ್ಡುವಿನಲ್ಲಿ ಪ್ರಾಣಿಯ ಕೊಬ್ಬು ಬಳಕೆ ಗೊತ್ತಾಗ್ತಾ ಇದ್ದಂತೆ ಶಾಕ್ ಆಯಿತು. ಇದು ನನ್ನ ಗಮನಕ್ಕೆ ಮೊದಲೇ ಬರಲಿಲ್ಲ ಅನ್ನೋದು ನೋವಾಗಿದೆ. ಸನಾತನ ಧರ್ಮದಲ್ಲಿ ನಂಬಿಕೆ ಇರಿಸಿದವರಿಗೆ ಇದು ದೊಡ್ಡ ಅನ್ಯಾಯ ಮತ್ತು ಆಘಾತ. ಕಲಿಯುಗದ ದೇವರಿಗೆ ಮಾಡಿರುವ ದೊಡ್ಡ ಅನ್ಯಾಯ ಅಂತ ಪವನ್ ಕಿಡಿಕಾರಿದ್ದಾರೆ. ಸೆಪ್ಟೆಂಬರ್ 22ರಂದು ಪ್ರಾಯಶ್ಚಿತ ದೀಕ್ಷೆಯನ್ನು ನಾನು ಆರಂಭ ಮಾಡಲಿದ್ದೀನಿ ಎಂದಿದ್ದಾರೆ. ನಂಬೂರಿನ ದಶಾವತಾರ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಈ ಪ್ರಾಯಶ್ಚಿತ ದೀಕ್ಷೆಯನ್ನ ಪಡಿತಾ ಇದ್ದಾರೆ. ಗುಂಟೂರು ಜಿಲ್ಲೆಯ ದಶಾವತಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾಯಶ್ಚಿತ ದೀಕ್ಷೆಯನ್ನ ಇವತ್ತಿಂದ ಪಡಿತಾ ಇದ್ದೀನಿ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಪವನ್ ಕಲ್ಯಾಣ್ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಈ ದೀಕ್ಷೆ ಪಡೆದು ಕಂಪ್ಲೀಟ್ ಆದ ನಂತರ 11 ದಿನಗಳ ಬಳಿಕ ತಿರುಪತಿ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡುತ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.